ದ್ವಿತೀಯ ರಾಶಿ ವೃಷಭ ರಾಶಿ ಗುರುಜಿ. ಸೊ ಈ ರಾಶಿಯವರ ರಾಶಿ ಫಲ 2025ರಲ್ಲಿ ಯಾವ ರೀತಿಯಾಗಿರಲಿದೆ? ನೋಡಿ, ವೃಷಭ ಅಂದ ರಾಶಿ ಅಂದರೆ ಏನು ಗೊತ್ತಾ, ಮೊದಲನೇದಾಗಿ ಅವರು ಸ್ವಲ್ಪ ಕಷ್ಟಪಟ್ಟು ದುಡಿಯುವಂಥದ್ದು ಜಾಸ್ತಿ. ಏನೇ ಆಗಲಿ ಸುಮ್ಮನೆ ಕೂತ್ಕೊಂಡು ತಿನ್ನೋ ಮನಸ್ಸು ಬರಲ್ಲ. ವೃಷಭ ರಾಶಿಯವ್ರದ್ದು ಒಂದು ಗುಣ ಇದು. ಮತ್ತು ಮೆಲ್ಕಾಗ್ತಾನೆ ಇರ್ತಾರೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು, ಆ ಕೆಲಸದಿಂದ ನನಗೇನಾದರೂ ವೃದ್ಧಿ ಆಗಬೇಕು ಅನ್ನೋದು ಜಾಸ್ತಿ ಹೆಚ್ಚಿನ ಅವರು ಗುಣಧರ್ಮ ಆಗಿರ್ತದೆ. ಅದರೊಟ್ಟಿಗೆ ಅಲ್ಲಿ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಗಳು ಸಂಚಾರ ಮಾಡುವಂಥದ್ದು ನಕ್ಷತ್ರಗಳಾಗಿರ್ತವೆ. ಸರಿ, ಈ ರೀತಿ ಇದ್ದಾಗ ನಾವು ಗೋಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ಸಂದರ್ಭಕ್ಕೆ ಅವು ಸಂಚಾರ ಮಾಡ್ತವೆ ಅನ್ನೋದು ನೋಡ್ತೀವಿ. ಆಗ ನಾನು ಮೊದಲನೇ ತಿಳಿಸಿದಾಗೆ ಈ 4 ಗ್ರಹಗಳಲ್ಲಿ ಗುರು ಭಗವಾನರು ವೃಷಭ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಮಿಥುನ ರಾಶಿಗೆ ಸಂಚಾರ ಮಾಡ್ತಾನೆ ಮೇ ತಿಂಗಳಲ್ಲಿ. ಶನಿ ಮಹಾತ್ಮರು ಅದೇ ರೀತಿ ಮಾರ್ಚ್ ತಿಂಗಳಲ್ಲೇ ಕುಂಭದಿಂದ ಮೀನಕ್ಕೆ ಸಂಚಾರ ಆಗ್ತಾರೆ. ರಾಹು ಹಾಗೂ ಕೇತುಗಳು ಸಹ ಪಲ್ಲಟವಾಗುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇದ್ದಾಗ ಇಲ್ಲೇನು ಹೇಳ್ತದೆ, ವೃಷಭ ರಾಶಿಯಿಂದ ದ್ವಿತೀಯ ಸ್ಥಾನ ವಾಗ್ಧನ ಕುಟುಂಬ ಅಂತ ಹೇಳ್ತೀವಿ. ಈ ಸ್ಥಾನಗಳಲ್ಲಿ ಗುರು ಸಂಚಾರ ಮಾಡಿದಾಗ ಮೇ ತಿಂಗಳಿನ ನಂತರ ಅದ್ಭುತವಾದಂಥ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರೊಟ್ಟಿಗೆ ವೃಷಭ ರಾಶಿಯಿಂದ ಚತುರ್ಥ ಸ್ಥಾನ ಏನು ಹೇಳ್ತೀವಿ, ಮಾತೃಸ್ಥಾನ ಅಂತ ಹೇಳ್ತೀವಿ. ಜೊತೆಗೆ ಆಸ್ತಿ ಸ್ಥಾನ ಅಂತ ಹೇಳ್ತೀವಿ, ಜೊತೆಗೆ ಭೂಮಿ ಸ್ಥಾನ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಕೇತು ಇದ್ದಾಗ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದಾದ್ರೂ ನಾವು ಭೂಮಿ ವಿಚಾರದಲ್ಲಿ ಕೈ ಹಾಕಬೇಕು ಅಂದರೆ ಯೋಚನೆ ಮಾಡಬೇಕು. ಯಾಕಂದರೆ ಗುರುಬಲ ಚೆನ್ನಾಗಿದೆ, ಆದರೆ ಈ ಕೇತು ಸ್ಥಿತನಾದಾಗ ಕೇತು ಮೋಕ್ಷಕಾರಕನಾಗಿರೋದ್ರಿಂದ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ದರೆ ಒಳ್ಳೆಯದು. ಅದೊಂದಷ್ಟಾಯಿತು. ಇನ್ನು 11ನೇ ಮನೆಯಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡ್ತಾರೆ. ಲಾಭವನ್ನು ಕೊಡುವಂತಹ ಜಾಗವನ್ನು 11ನೇ ಸ್ಥಾನ ಅಂತ ಹೇಳ್ತೀವಿ. ದಶಮ ಸ್ಥಾನವನ್ನು ಕರ್ಮಸ್ಥಾನ ಅಂತ ಹೇಳ್ತೀವಿ. ದಶಮ ಸ್ಥಾನದಲ್ಲಿ ರಾಹು ಸಂಚಾರ ಮಾಡಬೇಕಾದ್ರೆ ಏನು ಹೇಳ್ತದೆ, ಏನೇನೋ ದೊಡ್ಡ ದೊಡ್ಡ ಪ್ಲ್ಯಾನ್ ಹಾಕ್ತೀವಿ, ಅಲ್ಲಿ ಲಾಭದಲ್ಲಿ ಶನಿ ಮಹಾತ್ಮರು ಕೂತ್ಕೊಂಡಿದ್ದಾರೆ, ಕಟ್ಟಿಂಗ್ ಆಗುತ್ತೆ ಅಂದರೆ ಕಟ್ ಮಾಡಿಬಿಡ್ತಾರೆ ಲಾಭ. ತುಂಬ ಯೂಜ್ ಪ್ಲ್ಯಾನ್ಸ್ ಬೇಡ, ಏನು ನಿಮ್ಮ ಸಣ್ಣ ಪುಟ್ಟ ಪ್ಲ್ಯಾನ್ಸ್ ಇರ್ತದೋ ಆ ವಿಚಾರದಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೆ ಖಂಡಿತ ಶುಭ ಫಲಗಳು ಕಾಣುತ್ತೆ. ಅದೇ ರೀತಿ ವಿವಾಹ ಆಗದೇ ಇದ್ದವರಿಗೆ ವಿವಾಹ ಯೋಗವೂ ಸಹ ಇದೆ. ಅದೇ ರೀತಿ ಯಾರಿಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾಗಿರ್ತದೋ, ಅಯ್ಯೋ ತುಂಬ ದಿವಸಗಳಿಂದ 2-3 ವರ್ಷಗಳಿಂದ ತುಂಬ ಪ್ರಯತ್ನ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಅದ್ಭುತವಾದಂತಹ ಫಲವೂ ಸಹ ದೊರಕುತ್ತೆ. ಸರಿ, ಇನ್ನು ನೀವು ಒಂದೆರಡು ಸಮಸ್ಯೆಗಳನ್ನ ಹೇಳಿದ್ರಿ ವೃಷಭ ರಾಶಿಯವರಿಗೆ. ಸೊ ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಜೊತೆಗೆ ಯಾವ ದೇವರ ಮೊರೆ ಹೋಗಬೇಕಾಗತ್ತೆ ಅಂತ? ಅದ್ಭುತವಾದಂತಹ ಪ್ರಶ್ನೆ. ನೋಡಿ, ಯಾವತ್ತೂ ಅಷ್ಟೇ ಸಮಸ್ಯೆಗಳು ಇರ್ತದೆ ಅಂದರೆ ಅದು ಒಂದು ಪ್ರಶ್ನೆ ಇದ್ದಂಗೆ. ಪ್ರಶ್ನೆ ಇದೆ ಅಂದರೆ ಅದಕ್ಕೆಲ್ಲೋ ಒಂದು ಕಡೆ ಉತ್ತರನೂ ಇದ್ದೇ ಇರ್ತದೆ. ಆ ಉತ್ತರ ಅನ್ನೋದೇ ಪರಿಹಾರ ಅನ್ನೋದು. ಏನು ರೀತಿಯಾದಂಥ ನೋಡಿ, ವೃಷಭ ರಾಶಿಗೆ ಬಂದು ಸಾಕ್ಷಾತ್ ಶುಕ್ರನೇ ಅಧಿಪತಿ ಆಗ್ತಾನೆ. ಆ ಕಾರಣದಿಂದ ಸ್ತ್ರೀಗ್ರಹಣ ಅದು. ಆ ಕಾರಣದಿಂದ ಹೆಣ್ಣು ದೇವರ ಮೊರೆ ಹೆಚ್ಚಾಗಿ ಹೋಗಬೇಕು. ಪರಮಾತ್ಮ ಆ ಹೆಣ್ಣು ದೇವರ ಯಾರೆಲ್ಲ ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೋ, ಯಾವ್ದಾದ್ರು ದುರ್ಗಾ ಪರಮೇಶ್ವರಿ ಆಗ್ಬೋದು, ಅಥವಾ ರಾಜರಾಜೇಶ್ವರಿ ಆಗ್ಬೋದು, ಅಥವಾ ಲಲಿತಾ ತ್ರಿಪುರ ಸುಂದರಿ ಆಗಿರ್ಬೋದು. ಈ ರೀತಿ ನಿಮಗೆ ಯಾವ ಹೆಣ್ಣು ದೇವರು, ನೀವು ಅಯ್ಯೋ ನಾವೆಲ್ಲ ಈ ದೇವರುಗಳ ಹೆಸರು ಕೇಳಿಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಇರೋಂಥ ಸಣ್ಣ ಪುಟ್ಟ ದೇವರುಗಳು, ಯಾವುದೇ ಹೆಣ್ಣು ದೇವರಾಗಲಿ ನೀವು ಮೊರೆಯನ್ನು ಹೋಗಿ ಖಂಡಿತ ಅದ್ಭುತ. ಯಾಕಂದರೆ ದಶಮದಲ್ಲಿ ರಾಹುಗೆ ಅತಿ ಪ್ರೀತಿಯಾಗಿರುವಂಥದ್ದೇ ದುರ್ಗೆ. ಓಂ ಹ್ರೀಂ ಧೂಮ್ ದುರ್ಗೆ ನಮಃ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠನೆ ಮಾಡ್ಕೊಂಡೋಗಿ ಅದ್ಭುತವಾದಂತಹ ಫಲವನ್ನು ಸಿಗುತ್ತೆ. ಖಂಡಿತ ಎಲ್ಲ ರೀತಿಯಲ್ಲೂ ಅನುಕೂಲ ಸಹ ಆಗುತ್ತೆ. ವೃಷಭ ರಾಶಿಯ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.